ಅಂತೂ ಹಿರಣ್ಮಯಿಗೆ ಹುಚ್ಚಿಡೀತು. ಅಜ್ಜಿ ಹೇಳಿತು ಇದನ್ನೇ. ಈ ನಮ್ಮ ಚಕ್ರಾಪುರಿ ಇದೆಯಲ್ಲ, ಇದರ ಉತ್ತರ ಕಡೆ ಒಂದು ಕಾಲುವೆ ಇದೆ. ಆ ಕಾಲುವೆ ದಾಟ್ಕೊಂಡು ಹೋದರೆ ಅಲ್ಲಿ ಒಂದು ಮತಿಗೆಟ್ಟ ಕಾಡು ಅಂತಿದೆ. ಅದಕ್ಕೆ ಹುಚ್ಚ ಕಾಡು ಅಂತಲೂ ಕರೀತಾರೆ. ಈಗ ನೀನು ಆ ಹಿರಣ್ಮಯಿನ ಹೇಗಾದರೂ ಮಾಡಿ ಆ ಕಾಡೊಳಗೆ ಕರ್ಕೊಂಡು ಹೋದರೆ ಅವಳಿಗೆ ಹುಚ್ಚಿಡಿಯತ್ತೆ. ಅವ್ರು ಹೇಳ್ದಂಗೆ ಈ ಹುಚ್ಕಾಡಿನ ಪ್ರಭಾವ ಜೋರಾಗೇ ಇದೆ. ಇನ್ನಿವ್ ನಮ್ಮೂರ ಕಡೆ ಬರೋಕ್ಕಿಂತ ಮುಂಚೆ ಇಲ್ಲೇ ಯಾವುದಾದ್ರೂ ಕಾಡು ಪ್ರಾಣಿಗೆ ಬಲಿಯಾಗ್ತಾಳೆ. ಅಂತೂ ನಾನು ಬಂದಿದ್ದ ಕೆಲಸ ಮುಗೀತು. ಮೊದಲಿಲ್ಲಿಂದ ಹೊರಟ್ಬಿಡ್ಬೇಕು. ಸೌಗಂಧಿ ಹೋದವಳು ಎಲ್ಲಿ ಹೋದ್ಲು? ಏನಾಯ್ತೋ? ನಾನು ಹೇಳಿದ ಉಪಾಯದ ಪ್ರಕಾರನೇ ಮಾಡಿದ್ರೆ ಎಲ್ಲ ಸರಿಯಾಗಿರತ್ತೆ. ಇಷ್ಟೊತ್ತಿಗೆ ಆ ಹಿರಣ್ಮಯಿ ಕಥೆ ಮುಗ್ದಿರತ್ತೆ. ಅಥವಾ ಉಲ್ಟಾ ಹೊಡೆದಿದ್ರೆ ಸೌಗಂಧಿಗೆ ಹುಚ್ಚಿಡ್ದುಬಿಟ್ಟಿರತ್ತೆ. ಇಲ್ಲ, ಈ ಇಬ್ಬರು ಹುಡುಗಿಯರು ನಾನು ಕೊಟ್ಟಿರೋ ನಾರು ಬೇರನ್ನ ಮರೆತು ಆ ಹುಚ್ಚುಕಾಡಿಗೆ ಸೇರ್ಕೊಂಡ್ಬಿಟ್ಟಿದ್ರೆ? ನಾನು ವಿರೂಪಾಕ್ಷ ಶಾಸ್ತ್ರಿಗಳ ಮೊಮ್ಮಗಳು. ನಾನು ಅನ್ಕೊಂಡಿರೋ ಕೆಲಸನ ಮಾಡೇ ಮಾಡ್ತೀನಿ. ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಸದ್ಯ ಬಂದಿಯಲ್ಲ, ನಾನು ಹೇಳ್ದಾಗೆ ಎಲ್ಲ ಮಾಡಿದೀಯಾ? ಹಿರಣ್ಮಯಿನ ಹುಚ್ಚುಕಾಡಲ್ಲಿ ಬಿಟ್ಟು ಬಂದಿಯಾ? ಹೌದು. ಇಷ್ಟೊತ್ತಿಗೆ ಅವಳು ಹುಚ್ಚಿ ಥರ ತಿರುಗಿದ ಜಾಗದಲ್ಲೇ ತಿರುಗ್ತಾ ಇರ್ತಾಳೆ. ಆ ಹುಚ್ಚುಕಾಡಿಂದ ಅವಳು ಬರೋದು ಅನುಮಾನನೇ. ಅವಳು ಬಂದ್ರೇನು ಯಾರನ್ನೂ ಗುರ್ತಿಡಿಯಲ್ಲ. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿರ್ತಾಳೆ. ಹೌದಾ? ಹೇಗೆ ಮಾಡಿದೆ ಇದನ್ನೆಲ್ಲ? ಸುಗಂಧಿ, ಅಲ್ಲೋಡೆ ದಾರಿ. ನಿನಗೊಂದು ದಾರಿ ತೋರಿಸ್ತೀನಿ ರೇ ಇವತ್ತು. ಅಯ್ಯೋ, ಅದಕ್ಕೆ ನಾನು ನಿಂಗೆ ಹೇಳಿದ್ದು ನನ್ನ ಜೊತೆನೇ ಬಾ ಅಂತ. ನೀನು ಇಲ್ಲೇ ಕೂತಿರು, ನಾನು ಸ್ವಲ್ಪ ಹೊತ್ತು ಅದನ್ನ ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಅಲ್ಲಿಗೆ ಹಿರಣ್ಮಯಿ ಕತೆ ಮುಗೀತು. ನಮಗೆ ಶುಭಂ, ಅವಳಿಗೆ ಹುಚ್ಚು. ಅಬ್ಬಾ, ಈಗ ನನಗೆ ನೆಮ್ಮದಿ ಆಯಿತು ನೋಡು. ನಾನು ಇಷ್ಟು ದಿವಸದಿಂದ ಮಾಡಬೇಕಾಗಿದ್ದ ಕೆಲಸನ ನೀನು ಮಾಡಿದೆ. ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರೆ ಸಾಲದು. ನಾನು ನಿಮಗೆ ಧನ್ಯವಾದ ಹೇಳಬೇಕು. ನಾನು ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದೆ, ಆದರೆ ಅದು ಯಾವತ್ತೂ ಫಲ ನೀಡಿರಲಿಲ್ಲ. ಆಯ್ತಾಯ್ತು, ಇನ್ನೊಂದು ಮಾತು ಹೇಳಿ. ಈ ಗುಟ್ಟು ನಮ್ಮಿಬ್ಬರಲ್ಲೇ ಇರಲಿ, ಯಾರಿಗೂ ಗೊತ್ತಾಗೋದು ಬೇಡ. ನೀವು ನನಗೇನು ಹೇಳಲೇ ಇಲ್ಲ, ನಾನು ಕೇಳಿಸ್ಕೊಂಡ್ಲೂ ಇಲ್ಲ. ಅಷ್ಟೇ ಯಾಕೆ, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ತುಂಬ ಬುದ್ಧಿವಂತೆ ನೀನು. ನನ್ನ ಕೆಲಸಕ್ಕೆ ನೀನು ಸಿಕ್ಕಿರೋದು ನನ್ನ ಅದೃಷ್ಟ. ಇಬ್ರದು ಅದೃಷ್ಟ ಅನ್ನಿ. ಈ ಥರದ್ದೇನಾದರೂ ಕೆಲಸ ಇದ್ರೆ ಮತ್ತೆ ಸಿಗೋಣ. ನಾನಿನ್ನು ಬರ್ತೀನಿ. ಹಿರಣ್ಮಯಿ, ನಿನಗೆ ಹಾಗೆ ಆಗಬೇಕು. ನನ್ನ ಮಗಳ ಜೀವನಕ್ಕೆ ಅಡ್ಡಿ ಬಂದೆ ಅಲ್ವಾ? ಈಗ ಬಂಗಾರಿ ಏನು ಮಾಡ್ತಾನೋ ನಾನು ನೋಡ್ತೀನಿ. ಲಕ್ಷ್ಮಿ, ನಮ್ಮ ಹಿರಣ್ಮಯಿ ಬೆಳಿಗ್ಗೆ ಆಟ ಆಡೋದಕ್ಕೆ ಅಂತ ಹೋದವಳು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಯಾವತ್ತೂ ಇಷ್ಟು ತಡ ಮಾಡ್ತಿರ್ಲಿಲ್ಲ.
ನಾವು ಊಟ ಮುಗಿಸಿದ್ರು ಬರ್ಲಿಲ್ವಲ್ಲ. ಪಾಪ ಆ ಮಗು ಎಷ್ಟು ಹಸ್ಕೊಂಡಿರುತ್ತೋ ಏನೋ. ಹೌದಲ್ಲ, ನಾನು ಅವಳಿಗೆ ಬೇಗ ಬಾ ಅಂತ ಹೇಳಿದ್ದೆ ಅಜ್ಜಿ. ಅವಳು ಸರಿ ರಶ್ಮಿ ಅಮ್ಮ ಬರ್ತೀನಿ ಅಂತ ಹೇಳಿದ್ಲು. ಶಾವಿಗೆ ಪಾಯಸ ಮಾಡಿಟ್ಟಿರ್ತೀನಿ ಅಂತಲೂ ಹೇಳಿದೆ. ನನಗೆ ಕೆಲಸದ ಮಧ್ಯದಲ್ಲಿ ಸಮಯ ಹೋಗಿದ್ದ ಗೊತ್ತಾಗಿಲ್ಲ ಅಜ್ಜಿ. ನಾನು ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ. ಅಷ್ಟು ಮಾಡಮ್ಮ, ಈ ಮಕ್ಳಿಗಂತೂ ದೊಡ್ಡವ್ರ ಚಿಂತೆನ ಅರ್ಥವಾಗಲ್ಲ. ಎಲ್ಲಿದ್ದಾಳೇನೋ ಹುಡುಕೊಂಬಮ್ಮ. ಸರಿ ಅಜ್ಜಿ, ನಾನು ಹೋಗಿ ನೋಡ್ಕೊಂಬರ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಅವಳು ಈ ಥರ ತರವಾಗಿ ಬರೋದಿದೇನು ಹೊಸದ್ದಾ? ನೀವು ಕೂತ್ಕೊಳ್ಳಿ ಅಜ್ಜಿ, ನಾನು ಬರ್ತೀನಿ. ಬೇಗ ಹೋಗ್ಬಮ್ಮ. ಅಮ್ಮ, ಏನು ಇಲ್ಲಿ ನಿಂತಿದ್ಯಾ? ನಿಮ್ಮಪ್ಪ ಪೆನ್ಷನ್ ವಿಚಾರವಾಗಿ ಯಾರನ್ನೋ ನೋಡೋಕೆ ಹೋದರು. ನನಗಿನ್ನೇನು ನಿಂದೆ ಚಿಂತೆ ತಾನೆ. ಮನೇಲಿ ಒಬ್ಬಳೇ ಇದ್ದೆ, ಅದಕ್ಕೆ ನಿನ್ನನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಮನೆ ಹತ್ರ ಬರ್ತಿದ್ದ ಹಾಗೆ ಭಯ ಆಯಿತು ಕಣೆ, ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ. ಭಯನಾ? ಭಯ ಯಾಕಮ್ಮ? ನಾವೇನು ಹುಲಿನೋ ಸಿಂಹನೋ ನಮ್ಮನ್ನು ನೋಡಿ ಭಯ ಪಡೋದಕ್ಕೆ? ಅವಾಗಿದ್ರೂ ಭಯ ಆಗ್ತಿರ್ಲಿಲ್ಲ. ನಾನು ಪ್ರತಿ ಸಲ ನಿಮ್ಮ ಮನೆಗೆ ಬಂದಾಗಲೂ ನನ್ನನ್ನು ತಪ್ಕೊಂಡು ಹಿಡಿದು ಬಯೋದೇ ಆಯಿತು. ನಿನ್ನ ಗಂಡ ಅಂತೂ ಮನೆ ಒಳಗೂ ಬರಲೇಬೇಡಿ ಅಂತ ಹೇಳಿದ್ದಾನೆ. ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ. ನೀನು ಬಂದ ಮೇಲೆ ನನ್ನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ. ಅಮ್ಮ, ಸಂಬಂಧ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅಷ್ಟಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಂಡ್ರೆ ಹೇಗೆ ಹೇಳು? ನೋಡು, ಇಷ್ಟೊತ್ತಿಗಾಗಲೇ ಬಂಗಾರಿಯವರು ಈ ಮಾತನ್ನೆಲ್ಲ ಮರ್ತಿರ್ತಾರೆ. ಅದು ಅಲ್ಲದೆ ಅವ್ರಿಗೆ ಮನೇಲಿಲ್ಲ, ಅಜ್ಜಿ ಒಬ್ಬರೇ ಇದ್ದಾರೆ. ನೀನು ಹೋಗಿ ಅವ್ರ ಹತ್ರ ಮಾತಾಡ್ತಾ ಇರು. ಹಿರಣ್ಮೈ ಬೆಳಗ್ಗೆ ಆಟ ಆಡೋಕ್ಕೆ ಅಂತ ಹೋದವಳು ಇನ್ನೂ ಬಂದಿಲ್ಲ. ನಾನು ಹೋಗಿ ಅವಳನ್ನ ಕರ್ಕೊಂಬರ್ತೀನಿ. ಊಟ ಮಾಡ್ಕೊಂಡು ಹೋಗಿವಂತೆ. ಬರ್ತೀನಿ. ಹಿರಣ್ಮೈ, ನೀನು ಎಷ್ಟು ಹುಡುಕಿದ್ರೂ ಆ ಮರಿ ರಾಕ್ಷಸಿ ನಿನ್ನ ಮಗಳು ವಾಪಸ್ ಬರಲ್ಲ. ಈಗಾಗಲೇ ಅವಳಿಗೆ ಹುಚ್ಚಿಡಿದು ಹುಚ್ಚಿ ಥರ ಹುಚ್ಚು ಕಾಡಲ್ಲಿ ಅಲಿತಿರ್ತಾಳೆ. ಹಿರಣ್ಮೈ ನಿಮ್ಮ ಜೊತೆ ಆಟ ಆಡಕ್ಕೆ ಬಂದಿದ್ಲಾ? ಇಲ್ಲ. ಹೌದಾ? ಆಟ ಆಡೋದಕ್ಕೆ ಅಂತ ಬಂದ್ಲಲ್ಲ, ಇನ್ನೆಲ್ಲಿ ಹೋಗಿರ್ತಾಳೆ ಪುಟ್ಟ ಅವಳು? ಅಮ್ಮನೋನ್ ಮುಂದೆ ಕೂತಿರ್ಬೇಕು, ಹೋಗಿ ನೋಡಿ. ಸರಿ, ನೀನು ಆಡ್ಕೊ, ನಾನು ನೋಡ್ಕೊಂಡ್ ಬರ್ತೀನಿ. ಏಯ್, ಬೇಗ ಬೇಗ ವರ್ಷ. ಎಷ್ಟು ಸೋಂಬೇರಿನಪ್ಪ ನೀನು. ಥೂ ನಿನ್ನ. ರಾಮಕೃಷ್ಣ, ಬೇಗ. ಏನು ಕೆಲಸ ಮಾಡ್ತಾರ? ಪಂಚಾಕ್ಷರಿ ಅವರೇ. ಓಹೋ ರಶ್ಮಿ ಅವರು ನಮಸ್ಕಾರ. ಬರ್ಬೇಕು. ಏನು ಇಷ್ಟು ದಿವಸ ಕಾಣಿಸ್ಲಿಲ್ಲ? ಗಂಡ ಮಕ್ಕಳು ಸಂಸಾರ ಅಂತ ಕಳೆದೋಗ್ಬಿಟ್ಟಿದ್ರೇನೋ ಅಲ್ಲ? ಹಾಗೇನಿಲ್ಲ, ಈ ಕಡೆ ಬರೋದಕ್ಕೆ ಪುರ್ಸೊತ್ತಾಗಿಲ್ಲ ಅಷ್ಟೇ. ಅಂದಹಾಗೆ ಹಿರಣ್ಮೈ ಏನಾದರೂ ದೇವಸ್ಥಾನದ ಕಡೆ ಬಂದಿಲ್ಲ? ಹಿರಣ್ಮೈನಾ? ಇಲ್ವಲ್ಲ. ಹಾಗೇನಾದ್ರೂ ಒಂದು ವೇಳೆ ಅವ್ರು ಬಂದಿದ್ರೆ ನಾನು ಕಾಣಿಸಿರೋಳು. ಯಾಕಂದ್ರೆ ನಾನು ಬೆಳಿಗ್ಗೆಯಿಂದ ದೇವಸ್ಥಾನದ ಆಚೆನೇ ಹೋಗಿಲ್ಲ. ಓ, ಅಂದರೆ ಮತ್ತೆ ಕಳೆದೋಗ್ಬಿಟ್ಲಾ? ಶಿವನೇ, ಆ ಹುಡುಗಿ ಎಲ್ಲಿ ಹೋಗುತ್ತೋ ಏನು ಮಾಡುತ್ತೋ ಅನ್ನೋರಿಗೆ ಗೊತ್ತು. ಹಾಗೆಲ್ಲ ಏನೂ ಇಲ್ಲ. ಅಕಸ್ಮಾತ್ ಅವಳೇನಾದರೂ ಇಲ್ಲಿ ಬಂದರೆ ಮನೇಲೆಲ್ಲರೂ ಕಾಯ್ತಿದ್ದಾಳೆ ಅಂತ ಅವಳಿಗೆ ಮನೆ ಹತ್ರ ಬರಕ್ಕೆ ಹೇಳಿಬಿಡಿ. ಸರಿ ಅಮ್ಮ, ಆಗಲಿ ಹೇಳ್ತೀನಿ. ಏಯ್, ಬೇಗ ಕಣ. ಎಷ್ಟೊತ್ತ ಬರ್ಸೋದು? ಏನಿದು? ಹಿರಣ್ಮೈ ಎಲ್ಲೂ ಇಲ್ವಲ್ಲ? ದೇವಸ್ಥಾನದಲ್ಲಿ ನೋಡಿದೆ, ಅಲ್ಲೂ ಇಲ್ಲ. ಅವಳ ಸ್ನೇಹಿತೆ ಮನೇಲೂ ಇಲ್ಲ. ಹಾಗಾದ್ರೆ ಎಲ್ಲಿ ಹೋಗೋದಕ್ಕೆ ಸಾಧ್ಯ ಹೇಳು? ಇದುವರೆಗೂ ಅವಳ ಹತ್ರ ಸುಳ್ಳು ಹೇಳಿಲ್ಲ. ಶಾಲೆನೂ ರಜಾ ಇವತ್ತು. ಇನ್ನೆಲ್ಲ ಹೋಗೋದಕ್ಕೆ ಸಾಧ್ಯ ಅಪ್ಪ? ನಮಸ್ಕಾರ. ಏನೋ ಒಬ್ಬೊಬ್ರೆ ಮಾತಾಡ್ಕೊತಿದ್ದೀರಾ? ಏನಿಲ್ಲ ಕಣೆ ವೀಣಾ, ಹಿರಣ್ಮೈ ಬೆಳಗಿಂದ ಕಾಣಿಸ್ತಾ ಇಲ್ಲ. ಆಟ ಆಡ್ತೀನಿ ಅಂತ ಹೇಳಿ ಹೋದ್ಲು. ನೀನು ಹೋಗಿಲ್ವಾ ಇವತ್ತು ಅವಳ ಜೊತೆ ಆಟ ಆಡೋದಕ್ಕೆ? ಇಲ್ಲ, ನಾನು ಇವತ್ತು ಅವಳ ಜೊತೆ ಆಟ ಆಡಕ್ಕೆ ಹೋಗಿಲ್ಲ. ಬೆಳಗ್ಗೆ ಹಿರಣ್ಮೈ ಸೌಗಂಧಿ ಮನೆ ಕಡೆ ಹೋಗೋದು ನೋಡಿದೆ. ಬಹುಶಃ ಅವಳು ಸೌಗಂಧಿ ಮನೆಯಲ್ಲೇ ಇರಬೇಕು. ಈಗ ಹಿರಣ್ಮೈ ಮತ್ತು ಸೌಗಂಧಿ ತುಂಬ ಒಳ್ಳೆ ಸ್ನೇಹಿತರು, ಆಪ್ತ ಸಖಿರು ಅಂತಾರಲ್ಲ ಹಾಗೆ. ಇದ್ರೆ ಅಲ್ಲೇ ಇರ್ತಾಳೆ. ಬನ್ನಿ ಸೌಗಂಧಿ ಮನೆಗೆ ಹೋಗಿ ನೋಡೋಣ. ಸರಿ ಪುಟ್ಟ, ಅವಳೆಲ್ಲಾದ್ರೂ ಇದ್ದಾಳ ಅಂತ ನೋಡೋಣ ಬಾ. ಹಿರಣ್ಮೈ, ಸೌಗಂಧಿ, ಹಿರಣ್ಮೈ. ಓ ರಶ್ಮಿ ಅವರೇ,
ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಾ, ಬನ್ನಿ ಕೂತ್ಕೊಳ್ಳಿ. ಬಾ ಪುಟ್ಟ. ಈಗ ಮಾತಾಡ್ತಾ ಕೂತ್ಕೊಳ್ಳೋಷ್ಟು ಇವ್ರು ಪುರ್ಸೊತ್ತಿಲ್ಲ. ಇವ್ರ ಮಗಳು ಹಿರಣ್ಮೈ ಕಾಣಿಸ್ತಿಲ್ಲ. ಊರೆಲ್ಲ ಸುತ್ತಾಡಿದೀವಿ, ಎಲ್ಲೂ ಇಲ್ಲ. ಇಲ್ಲೇನಾದ್ರೂ ಇದಳ ನೋಡಕ್ ಬಂದ್ವಿ ಅಷ್ಟೇ. ಹೌದಾ? ಹಿರಣ್ಮಯಿ ನಮ್ಮನೆಗೂ ಬಂದಿಲ್ಲ. ಸೌಗಂಧಿನೂ ಬೆಳಗ್ಗೆ ಆಟಾಡಕ್ ಹೋದವಳು ಹೀಗ್ ತಾನೇ ಬಂದ್ಲು. ಅವಳ ಜೊತೆ ಏನಾದ್ರೂ ಇದ್ದಾಳ ಅಂತ ಕೇಳ್ತೀನಿ. ಸೌಗಂಧಿ, ಬಾಯ್ಲಿ. ಸೌಗಂಧಿ. ಅರೆ ರಶ್ಮಿ ಅಮ್ಮ, ವೀಣಾ, ಇದೇ ನೀವಿಬ್ರೇ ಬಂದ್ಬಿಟ್ಟಿದ್ದೀರಲ್ಲ. ಹಿರಣ್ಮಯಿ ಅಲ್ಲಿ? ಅವಳು ಕರ್ಕೊಂಡ್ ಬರ್ಬೇಕಾಯ್ತಲ್ವಾ? ನಾಟಕ ಮಾಡಬೇಡ ಸೌಗಂಧಿ. ಹಿರಣ್ಮಯ್ಯನ ಹುಡ್ಕೊಂಡು ಊರೆಲ್ಲ ಅಲಿತಾ ಇದ್ದಾರೆ, ಅದಕ್ಕೆ ನಿಮ್ಮನೆಗೆ ಬಂದಿರೋದು. ಅವಳನ್ನ ಹುಡ್ಕೊಂಡು ನಮ್ಮನೆಗೆ ಯಾಕೆ ಬಂದಿದ್ದೀರಾ? ಇದ್ರೆ ನಿಮ್ಮನೇಲೇ ಇರಬೇಕು. ಹಿರಣ್ಮಯಿ ವಿಚಾರ ನನಗೇನು ಗೊತ್ತಿಲ್ಲಪ್ಪ. ಇವತ್ತೆಲ್ಲ ಅವಳನ್ನ ನೋಡೇ ಇಲ್ಲ ನಾನು. ಇದೇನೇ ವೀಣಾ, ಹಿರಣ್ಮಯಿ ವಿಚಾರ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಅವ್ರಿಬ್ಬರನ್ನು ಒಟ್ಟಿಗೆ ನೋಡಿದೆ ಅಂತ ನೀನೇ ಹೇಳ್ದೆ. ಸುಳ್ಳು ಹೇಳ್ಬೇಡ ಸೌಗಂಧಿ. ನೀನು ಹಿರಣ್ಮಯಿ ಒಟ್ಟಿಗೆ ಇದ್ದಿದ್ದು ನಾನೇ ನೋಡಿದ್ದೀನಿ. ನೀವಿಬ್ರು ಕಾಟ್ ಕಡೆ ಹೋದ್ರಿ ಅಲ್ವಾ? ಅರೆ, ನಿಂದೊಳ್ಳೆ ಕಥೆ ಆಯ್ತಲ್ಲೇ. ನಾನೇ ಸುಳ್ಳು ಹೇಳಿ? ನಾನಿವತ್ತು ಮನೆ ಬಿಟ್ಟು ಆಚೆನೆ ಹೋಗ್ಲಿಲ್ಲ. ಏ ಸೌಗಂಧಿ, ನೀನಿವತ್ತು ಬೆಳಗ್ಗೆ ಹೋಗಿದ್ದು ಆಟ ಆಡಕ್ಕೆ ಅಂತ. ಈಗ ಬಂದಿದ್ಯಾ, ಯಾಕೆ ಸುಳ್ಳು ಹೇಳ್ತಿದ್ಯಾ? ನಾನಿನ್ ಕೆಟ್ಟ ಆಟ ಎಲ್ಲ ನೋಡಿದ್ದೀನಿ. ನಿಜ ಹೇಳು, ಹಿರಣ್ಮಯಿ ಎಲ್ಲಿ? ಹೌದು, ನಾನ್ ಮೋಸಗಾತಿ. ನಾನೇ ಗೆಲ್ಬೇಕು. ಆದ್ರೆ ಪ್ರತಿ ಸಲ ಅವಳೇ ಗೆಲ್ತಿದ್ಲು. ನನಗೆ ಗೆಲ್ಲಕ್ಕೆ ಅವಕಾಶನೇ ಕೊಡ್ತಿರ್ಲಿಲ್ಲ. ಅದಕ್ಕೆ ಇನ್ಯಾವತ್ತು ನಾನು ಸೋಲ್ಸಕ್ಕಾಗಲ್ಲ. ಯಾವತ್ತು ನಾನು ಸೋಲ್ಸಕ್ಕಾಗಲ್ಲ. ಯಾವತ್ತು ನಾನು ಸೋಲ್ಸಕ್ಕಾಗಲ್ಲ. ಸೌಗಂಧಿ, ಏನ್ ಹೇಳ್ತಿದ್ಯಮ್ಮ ನೀನು? ನಮ್ಮ ಹಿರಣ್ಮಯ್ಯನ ನೀನು? ಹೌದು, ನಾನು ಒಳ್ಳೆ ಉಳ್ತರ ನಾಟಕ ಮಾಡಿ ಅವಳನ್ನ ನಂಬಿಸ್ದೆ. ಅವಳು ನನಗೋಸ್ಕರ ಏನ್ ಮಾಡೋದಕ್ಕೂ ತಯಾರಿದ್ಲು. ಹಾಗೆ ಅವಳನ್ನ ನಂಬಿಸಿ ಅವಳ ಹತ್ರ ಏನೇನೋ ಕತೆ ಕಟ್ಟಿದೆ. ಅವಳನ್ನ ಕರ್ಕೊಂಡೋಗಿ ಉಚ್ಕಾಡಲ್ಲಿ ಬಿಟ್ಟು ಬಂದೆ. ಹಿರಣ್ಮಯ್, 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 ಹೋಗು ಹೋಗು, ಹಿರಣ್ಮಯಿ ನಿನಗೆ ಸಿಗಲ್ಲ. ಇಷ್ಟರಲ್ಲಿ ಅವಳನ್ನ ಹುಲಿನೋ ಚಿರತೆನೋ ಹಿಂದಾಕಿರುತ್ತೆ. ಹಿರಣ್ಮಯಿ, 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 ಎಲ್ಲೂ ಇಲ್ವಲ್ಲ? ಹಿರಣ್ಮಯಿ, ಹಿರಣ್ಮಯಿ, ಇಷ್ಟು ದೊಡ್ಡ ಕಾಡಲ್ಲಿ ಇವಳನ್ನ ಎಲ್ಲಿ ಅಂತ ಹುಡ್ಕೋದು? ಇವಳೇನಾದ್ರೂ ಕಾಡೊಳಗಡೆ ಹೋಗಿ ಇವಳಿಗೆ ಹುಚ್ಚಿಗೆ ಚಿಡ್ಬಿಟ್ಟಿದ್ಯಾ? ಅಲ್ಲಿ ನೋಡಿದ್ರೆ ಸೌಗಂಧಿ ಹುಚ್ಚಿ ಥರ ಆಡ್ತಿದ್ಲು. ಅಮ್ಮ ಮಹಾತಾಯಿ, ಹಿರಣ್ಮಯಿ ನಿನ್ನ ಭಕ್ತಳು. ಇಷ್ಟು ದಿವಸ ಎಂತೆಂಥ ಕಷ್ಟದಿಂದಲೂ ಅವಳಿಗೆ ಕಾಪಾಡಿದ್ಯಾ. ಈಗಲೂ ನೀನೇ ಅವಳಿಗೆ ಕಾಪಾಡಬೇಕಮ್ಮ. ಅವಳೆಲ್ಲಿದ್ದಾಳೆ ಅಂತ ನೀನೇ ನನಗೆ ದಾರಿ ತೋರಿಸ್ಬೇಕು. ನೀನೇ ತೋರಿಸ್ಬೇಕು.
ಹಿರಣ್ಮೈ ಹಿರಣ್ಮೈ ಕಂದ ಹಿರಣ್ಮೈ 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 ಅಬ್ಬಾ ಈ ಹುಚ್ಕಾಡಲ್ಲಿ ಒಬ್ರಾದ್ರೂ ಮನುಷ್ಯರು ಕಾಣಿಸಿದ್ರಲ್ಲ ಸದ್ಯ. ಏನಮ್ಮ ನೀವಾದ್ರೂ ಸರಿಯಾಗಿದ್ದೀರೋ ಅಥವಾ ನೀವು ಹುಚ್ಚಿಡ್ದಿರೋರಾ? ಕಾಡವ್ರೆ ಅನ್ಸುತ್ತೆ. ಅಂದ್ಹಾಗೆ ನೀವಿಲ್ಲಿ ಯಾವ್ದಾದ್ರು ಪುಟ್ಟ ಹುಡುಗಿನ ನೋಡಿದ್ರಾ? ಅಮ್ಮ ಮಹಾತಾಯಿ, ಇವಳಿಗೆ ನಾನು ಹೇಳ್ತಿರೋದೇನು ಅರ್ಥನೇ ಆಗ್ತಿಲ್ಲ. ನಗೋ ಹುಚ್ಚನ್ಸುತ್ತೆ. ನಮ್ ಹಿರಣ್ಮೈನು ಇಲ್ಲೇ ಎಲ್ಲಾದ್ರೂ ನಗ್ತಾ ಕೂತಿರ್ತಾಳೆ. ಹಿರಣ್ಮೈ 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 ನಿಂತ್ಕೊಳಮ್ಮ. ಆ ಮಗ ಇಲ್ಲಿ ಎಲ್ಲೂ ಬಂದಿಲ್ಲ. ಸುಮ್ಕೆ ಹುಡ್ಕಾಡ್ಬೇಡ, ನಡಿ. ಓ, ನಿಮಗೆ ಮಾತು ಬರುತ್ತೋ? ನನ್ನ ಮಗಳು ಹಿರಣ್ಮೈ ಇಲ್ಲಿಗೆ ಬಂದಿರೋದು. ಅವಳ ಗೆಳತಿ ಅವಳಿಗೆ ಮೋಸ ಮಾಡಿ ಇಲ್ಲಿ ತಂದು ಬಿಟ್ಟಿದ್ದಾಳೆ. ನನ್ನ ಮಗಳು ಇಲ್ಲಿರೋದು ಖಚಿತ. ಇಲ್ಲೇ ಬಂದಿರ್ಬೋದು ಕಣ, ಆದ್ರೆ ಇಲ್ಲೇ ಯಾಕಿರ್ಬೇಕು? ಬ್ಯಾರೆ ಕಡೆನೂ ಇರ್ಬೋದಲ್ವಾ? ಯಾವಾಗ್ಲೂ ಸಿಕ್ಕಾ ಕಡೆ ಹುಡುಕ್ಬೇಕು. ಇಲ್ಲದ ಕಡೆ ಹುಡ್ಕಾಡಿದ್ರೆ ಏನ್ ಸಿಕ್ಕಾತು ಮಣ್ಣು? ಅಯ್ಯೋ, ನಿನಗೆ ಹೇಗೆ ಹೇಳೋದು? ಇದು ಹುಚ್ಕಾಡ್ತಾನೆ. ಹಂಗಂತಾರೆ ಜನಗಳು. ಮತ್ತಿಲ್ಲೇ ಬಂದಿರೋದು ನನ್ನ ಮಗಳು. ನೀನ್ ಸುಮ್ಮನೆ ದಾರಿ ಬಿಡು, ನಾನು ನನ್ನ ಮಗಳನ್ನ ಹುಡ್ಕೋತೀನಿ. ಅಟ್ಟೆಯ, ನೀನು ಹುಡ್ಕೊಂಡು ಹೋಯ್ತಾ ಇದ್ರೆ ನಿಂಗೂ ಹುಚ್ಚಿಡ್ದು ಹೆಂಗೆಂಗೋ ಆಡಕ್ ಶುರು ಮಾಡ್ಬಿಡ್ತೀಯ. ಸುಮ್ಕೆ ಹೋಗಮ್ಮಿ. ನನ್ನ ಮಗಳನ್ನ ಹುಡುಕ್ದೆ ಇಲ್ಲಿಂದ ಎಲ್ಗೂ ಹೋಗಲ್ಲ. ನೀವೇನಾದ್ರೂ ನನಗೆ ದಾರಿ ಬಿಡದೆ ಇದ್ರೆ ಆಮೇಲೆ ನೋಡಿ ನಾನು ಏನ್ ಮಾಡ್ತೀನಿ ಅಂತ. ಪರವಾಗಿಲ್ಲ ಕಣಮ್ಮಿ, ನಿನ್ ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಯಾ. ಹಿಂಗೆಲ್ಲ ಹುಡ್ಕಿದ್ರೆ ನಿನ್ ಮಗಳು ಸಿಗಕ್ಕಿಲ್ಲ. ನನ್ ಕುಟ ಬಾ, ನಾ ತೋರಿಸ್ತೀನಿ. ನನ್ನ ಮಗಳನ್ನ ತೋರಿಸ್ತೀನಿ ಅಂತ ಯಾಮಾರಿಸಿ ನನಗೆ ಮತ್ತೆಲ್ಲೋ ಕರ್ಕೊಂಡೋದ್ರೆ ನಾನು ಸುಮ್ಮನಿರಲ್ಲ. ಅಯ್ಯ ಬಾರಮ್ಮಿ, ಕಂಡಿವ್ನಿ ನಿನ್ ಕೋಪವಾ. ನಿನ್ ಮಗ ಬೇಕಂದ್ರೆ ಬಾ ನನ್ ಕುಟ. ನಿಂತ್ಕೊಳ್ಳಮ್ಮ, ನಾನು ಬರ್ತೀನಿ. ನಿಂತ್ಕೋ. ಏ ನಿಂದು ಒಳ್ಳೆ ಕತೆ. ಇಟ್ಟು ನಡೆದಿದ್ದಕ್ಕೆ ನಿಂಗೆ ದಣವಾಗೋಯ್ತೆ. ಈ ಕಾಡ್ನಾಗೆ ಹೆಂಗ್ ಹುಡುಕ್ತೀಯ ನಿನ್ ಮಗಿನ? ಕೂತ್ಕೋ, ಕುಡಿಯೋಕೆನಾರು ತಣ್ಣಗ್ ತರ್ತೀನಿ. ಅಮ್ಮ ತಾಯಿ, ಹಿರಣ್ಮೈನ ಹುಡ್ಕೋದಕ್ಕಿಂತ ಈ ಅಮ್ಮನಿಂದ ಬಂದಿದ್ದಕ್ಕೆ ಸುಸ್ತಾಗ್ತಿದ್ಯಲ್ಲ. ದಾರಿ ತೋರಿಸ್ತೀನಿ ಅಂತ ಇದ್ಯಾವುದೋ ಗುಡ್ಸ್ಲಿಕ್ಕೆ ಕರ್ಕೊಂಬಂದಿದ್ಯಲ್ಲ ಈ ಅಮ್ಮ. ಈ ಅಮ್ಮ ನಂಬೋದೋ ಬೇಡವೋ ಗೊತ್ತಾಗ್ತಿಲ್ವಲ್ಲ. ಯಾವುದಕ್ಕೂ ನನ್ನ ಹುಷಾರಲ್ಲಿ ನಾನು ಇರ್ತೀನಪ್ಪ. ತಕ ಪಟ್ಟಂತ ನೀರ್ ಕುಡಿ, ದಣಿವಾರತ್ತೆ. ಬೇಡ, ನನಗಿದ್ದೆಲ್ಲ ಏನೂ ಬೇಡ. ದಯವಿಟ್ಟು ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಡಿ. ಮೊದಲು ಅಲ್ಲಿಗೆ ಹೋಗೋಣ.